ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ವಿ ಆರ್ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಇನ್ನೇನು 3 ದಿನ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಮ್ಮ ಜಾನ್ ಸಿನಾ ಅವರ ಕರಿಯರ್ ಅಲ್ಲಿ ಅವರ ವಿನ್ನಿಂಗ್ ಪರ್ಸೆಂಟೇಜ್ ನ ನಾವು ನೋಡೋದಾದ್ರೆ, ಜಾನ್ ಸಿನಾ ಅವರು ತನ್ನ ಇಡೀ ಕರಿಯರ್ ಅಲ್ಲಿ 79% ಮ್ಯಾಚಸ್ ಗಳಲ್ಲಿ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಕೇವಲ 21% ಮ್ಯಾಚಸ್ ಗಳಲ್ಲಿ ಮಾತ್ರ ನಮ್ಮ ಜಾನ್ ಸಿನಾ ಅವರು ಸೋತಿದ್ದಾರೆ. ಇನ್ನ ಉಳಿದಂತಹ 79% ಮ್ಯಾಚಸ್ ಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ವಿನ್ ಆಗಿದ್ದಾರೆ. ಸೊ ಡಿಸೆಂಬರ್ 13ನೇ ತಾರೀಕು ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್, ನಮ್ಮ ಜಾನ್ ಸಿನಾ ಅವರು ಆಗಾಗ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅವರು ಡಬ್ಲ್ಯೂ ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಇಂಟರ್ವ್ಯೂ ಕ್ಲಿಪ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ನಮ್ಮ ಜಾನ್ ಸಿನಾ ಅವರು ರಿವೀಲ್ ಮಾಡಿದ್ದಾರೆ, ಅವರು ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಡಬ್ಲ್ಯೂ ಜೊತೆ ಸೈನ್ ಮಾಡ್ಕೊಂಡಿದ್ದಾರಂತೆ. ಇದು ಒಂದು ರೀತಿ ಬ್ರಾಂಡ್ ಅಂಬಾಸಿಡರ್ ರೀತಿ ಕಾಂಟ್ರಾಕ್ಟ್ ಅಂತೆ. ಸೊ ನಮ್ಮ ಜಾನ್ ಸಿನಾ ಅವರು USA ಬೇರೆ ಬೇರೆ ಕಂಟ್ರಿಗಳಲ್ಲಿ ಡಬ್ಲ್ಯೂ ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಜಾನ್ ಸಿನಾ ಅವರನ್ನ ಡಬ್ಲ್ಯೂ ಅವರು 100% ತನ್ನ ಕಂಪನಿಯಿಂದ ಕಳಿಸೋದಕ್ಕಂತೂ ಸಾಧ್ಯ ಇಲ್ಲ, ಅವರೇ ಕಳಿಸೋದಕ್ಕಂತೂ ಯಾವತ್ತೂ ಸಾಧ್ಯ ಇಲ್ಲ. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇರ್ತಾರೆ, ರಸಲ್ ಮೇನಿಯಾದಲ್ಲೂ ಕೂಡ ಅಪಿಯರ್ ಆಗ್ತಾ ಇರ್ತಾರೆ. ಬಟ್ ಆಸ್ ಎ ರೆಸ್ಲರ್ ಅಲ್ಲ, ಆಸ್ ಎ ಬ್ರಾಂಡ್ ಅಂಬಾಸಿಡರ್. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಅವರಿಗೆ ಒಂದು ಕಾಂಟ್ರಾಕ್ಟ್ ಕೂಡ ಕೊಟ್ಟಿದೆಯಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ LA ನೈಟ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು LA ನೈಟ್ ಅವರ ಕಥೆನ ಮುಗಿಸ್ಬೇಕು ಅಂತ ಇದ್ದಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಮಗೆ ನಿನ್ನೆ ಮಂಡೇ ನೈಟ್ ಅಲ್ಲಿ ಆ ರೀತಿಯ ಒಂದು ಡಿಫರೆಂಟ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ತು. ಲಿಟರಲಿ ವಿಜನ್ ಜೊತೆ LA ನೈಟ್ ಅವರಿಗೆ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿ ಡಬ್ಲ್ಯೂ ಅವರು ವಾರ್ ಗೇಮ್ ಟೈಮ್ ಅಲ್ಲಿ LA ನೈಟ್ ಅವ್ರನ್ನ ಬುಕ್ ಮಾಡಿದ್ರು. ಬಟ್ ವಾರ್ ಗೇಮ್ ಮುಗಿದ ಕೂಡಲೇ ವಿಜನ್ ಜೊತೆ LA ನೈಟ್ ಅವ್ರನ್ನ ಮತ್ತೊಮ್ಮೆ ಡಬ್ಲ್ಯೂ ಅವರು ತಗೊಂಡೇನೋ ಬಂದ್ರು. ಬಟ್ LA ನೈಟ್ ಅವರ ಕಥೆನ ಅಲ್ಲೇ ಮುಗಿಸಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಕಾರ್ ಮೇಲ್ಗಡೆ LA ನೈಟ್ ಅವರಿಗೆ ಒಂದು ಸುನಾಮಿನೂ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ LA ನೈಟ್ ಅವ್ರನ್ನ ಡಬ್ಲ್ಯೂ ಅವರು ಸ್ಟ್ರೆಚರ್ಸ್ ಅಲ್ಲಿ ತಗೊಂಡು ಕೂಡ ಹೋಗ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಇದ್ರ ಪ್ರಕಾರ LA ನೈಟ್ ಅವರು ಸ್ವಲ್ಪ ದಿನ ಡಬ್ಲ್ಯೂ ಕಂಪನಿಯಿಂದ ಆಫ್ ಇರ್ತಾರೆ. ಸೊ ಇಲ್ಲೇ ನಮ್ಮ LA ನೈಟ್ ಅವರ ಕರಿಯರ್ ಎಂಡ್ ಆಯ್ತಾ, LA ನೈಟ್ ಅವ್ರನ್ನ ಡಬ್ಲ್ಯೂ ಅವರು ಬ್ಯೂರಿಡ್ ಮಾಡಿದ್ರ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗಾಯ್ಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ 2026ರಲ್ಲಿ ಡಬ್ಲ್ಯೂಗೆ LA ನೈಟ್ ಅವರ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಗಳಿದೆಯಂತೆ. ಅಂಡ್ ಅವರು ಬೇಕು ಅಂತಾನೆ ನಿನ್ನೆ ಮಂಡೇ ನೈಟ್ ಅಲ್ಲಿ ಈ ರೀತಿ ಒಂದು ಆಂಗಲ್ ನ ಪ್ಲಾನ್ ಮಾಡಿದಾರಂತೆ. ಸೊ 2026ರಲ್ಲಿ ಡಬ್ಲ್ಯೂ ಅವರು LA ನೈಟ್ ಅವ್ರನ್ನ ಅದ್ಭುತವಾಗಿ ಬುಕ್ ಮಾಡ್ತಾರೆ. ಅಂಡ್ ಈಗ ವಿಜನ್ ಕೈಯಲ್ಲಿ LA ನೈಟ್ ಅವರಿಗೆ ಅಟ್ಯಾಕ್ ಮಾಡಿಸಿದಾರಲ್ಲ, ಸೊ ಇದರಿಂದ LA ನೈಟ್ ಅವರಿಗೆ ಫ್ಯಾನ್ಸ್ ಗಳಿಂದ ಇನ್ನೂ ಕೂಡ ಸಿಂಪತಿ ಬರುತ್ತೆ. ಅಂಡ್ ಅವರು ರಿಟರ್ನ್ ಆದಾಗ ಫ್ಯಾನ್ಸ್ ಗಳು LA ನೈಟ್ ಅವರ ರಿಟರ್ನ್ ಗೆ ಇನ್ನೂ ಕೂಡ ಹೈಪ್ ಅಪ್ ಆಗ್ತಾರೆ. ಅಂಡ್ ಆ ಒಂದು ರೀಸನ್ ಇಂದಾನೆ LA ನೈಟ್ ಅವರ ಮೇಲೆ ಈ ರೀತಿ ಅಟ್ಯಾಕ್ ನ ಮಾಡಿಸಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇನ್ನೇನು ಗಾಯ್ಸ್, ಮುಂದಿನ ತಿಂಗಳು ನೋಡೋಣ LA ನೈಟ್ ಅವರ ಬುಕ್ಕಿಂಗು ಡಬ್ಲ್ಯೂ ಅಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಇನ್ನು LA ನೈಟ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಆ ಮಾಸ್ಕ್ ಮ್ಯಾನ್ ಬಗ್ಗೆನೂ ಕೂಡ ಮಾತಾಡೋಣ. ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೂ ಕೂಡ ನಮಗೆ ಮಾಸ್ಕ್ ಮ್ಯಾನ್ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅದೇ ರೀತಿ ಮಂಡೇ ನೈಟ್ ಅಲ್ಲೂ ಕೂಡ ನಮಗೆ ಮಾಸ್ಕ್ ಮ್ಯಾನ್ ನೋಡೋದಕ್ಕೆ ಸಿಕ್ಕಿದ್ರು. ಡಬ್ಲ್ಯೂ ನ ಕೇರ್ಫುಲ್ ಆಗಿ ಡೀಟೇಲ್ ನು ಕೂಡ ಗಮನಿಸೋರಿಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಂತಹ ಮಾಸ್ಕ್ ಮ್ಯಾನು, ಹಾಗೆ ನಿನ್ನೆ ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಂತಹ ಮಾಸ್ಕ್ ಮ್ಯಾನು ಇಬ್ಬರು ವ್ಯಕ್ತಿಗಳು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವರ ಬಾಡಿ ಸ್ಟ್ರಕ್ಚರ್ ನ ನೀವು ನೋಡಿದ್ರು ಕೂಡ ಆಗ ಬಂದಿದ್ದೇ ಬೇರೆಯವರು, ನೆನ್ನೆ ಬಂದಿದ್ದೇ ಬೇರೆಯವರು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ಅಲ್ಲಿ ಬೇರೆ ಪರ್ಸನ್ ನ ಯೂಸ್ ಮಾಡಿದ್ದಾರೆ ಮಾಸ್ಕ್ ಮ್ಯಾನ್ ಆಗಿ. ಅಂಡ್ ನಿನ್ನೆ ಮಂಡೇ ನೈಟ್ ಅಲ್ಲಿ ಬೇರೆ ಪರ್ಸನ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಟ್ರಿಪಲ್ ಎಚ್ ಅವರ ಎರಾದಲ್ಲಿ ಇದು ನನಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಎರಾದಲ್ಲಿ ಯಾವ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬಂದಿದ್ನೋ ಅದೇ ವ್ಯಕ್ತಿ ಎಲ್ಲ ಕಡೆನೂ ಕೂಡ ಮಾಸ್ಕ್ ಹಾಕೊಂಡೇ ಬರಬೇಕಾಗಿತ್ತು. ನಮ್ಮ ಟ್ರಿಪಲ್ ಎಚ್ ಅವರು ಹಂಗಲ್ಲ, ಓಕೆ ಅವನು ಆಬ್ಸೆಂಟ್ ಆಗಿದ್ದಾನ, ನೀನ್ ಮಾಸ್ಕ್ ಹಾಕೊಂಡು ಹೋಗು, ನೀನು ಹೋಗಿ ಏನ್ ಬೇಕಾದ್ರೂ ಮಾಡು ಅಂತ ಕಳಿಸ್ಬಿಡ್ತಾರೆ. ಸೊ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಸರ್ವೈವರ್ ಸೀರೀಸ್ ಅಲ್ಲಿ ಬಂದಿದ್ದು ಯಾರೋ ಗೊತ್ತಿಲ್ಲ, ಬಟ್ ನಿನ್ನೆ ಮಂಡೇ ನೈಟ್ ಅಲ್ಲಿ ಬಂದಿದ್ದು ಮಾಂಟೇಸ್ ಫೋರ್ಡ್ ಅಂತೆ. ಅಂಡ್ ಮಾಂಟೇಸ್ ಫೋರ್ಡ್ ಅವರು ಕೂಡ ಮಿಸ್ಟ್ರಿ ಅಟ್ಯಾಕರ್ ಆಗಿರಬಹುದು ಅಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಆಸ್ಟನ್ ಥಿಯರಿ ಅವರು ಕೂಡ ಆಗಿರಬಹುದು, ಅಂಡ್ ಈಗ ಮಾಂಟೇಸ್ ಫೋರ್ಡ್ ಅವರು ಕೂಡ ಆಗಿರಬಹುದು. ಯಾಕಂದ್ರೆ ಪಾಲಿಮೆನ್ ಅವರು ಮಾಂಟೇಸ್ ಫೋರ್ಡ್ ಅವರ ಮೇಲೆ ಸಿಕ್ಕಾಪಟ್ಟೆ ಅಭಿಪ್ರಾಯನ ಇಟ್ಕೊಂಡಿದ್ದಾರಂತೆ. ಸೊ ಹಿಂಗೆ ಡಬ್ಲ್ಯೂ ಅವರು ಮಾಂಟೇಸ್ ಫೋರ್ಡ್ ಅವರು ಕೂಡ ಆ ಒಂದು ಮಿಸ್ಟ್ರಿ ಅಟ್ಯಾಕರ್ ಅಂತ ರಿವೀಲ್ ಮಾಡಬಹುದಂತೆ. ಏನೇ ಆಗಲಿ, ಸರ್ವೈವರ್ ಸೀರೀಸ್ ಅಲ್ಲಿ ಅಟ್ಯಾಕ್ ಮಾಡಿದ್ದೆ ಬೇರೆ, ಅಂಡ್ ನಿನ್ನೆ ಮಂಡೇ ನೈಟ್ ಅಲ್ಲಿ ಅಟ್ಯಾಕ್ ಮಾಡಿದ್ದೆ ಬೇರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ ಅಟ್ಯಾಕರ್ ಯಾರು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ದಿ ಮೈನ್ ಇವೆಂಟ್ ಜೇ ಊಸೋ ಬಗ್ಗೆ. ಸೊ ನಮ್ಮ ಮೈನ್ ಇವೆಂಟ್ ಜೇ ಊಸೋ ಅವರ ಸಿಂಗಲ್ಸ್ ರನ್ನು ನಿನ್ನೆ ಮಂಡೇ ನೈಟ್ ಆಗಿ ಎಂಡ್ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ ಮುಂದೆ ನಮ್ಮ ಜೇ ಊಸೋ ಅವರು ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಫ್ಕೋರ್ಸ್ ಅವರು ಸಿಂಗಲ್ ಆಗಿ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡ್ತಾರೆ, ಬಟ್ ಇನ್ ಮುಂದೆ ಅವರು ಕಂಪ್ಲೀಟ್ ಆಗಿ ಟ್ಯಾಗ್ ಟೀಮ್ ಡಿವಿಷನ್ ಅಲ್ಲೇ ಇರ್ತಾರೆ ಅಂತಾನೆ ಹೇಳ್ಬಹುದು. ಆಗ ಊಸೋಸ್ ಗಳು ಯಾವ ರೀತಿ ಇದ್ರೋ ಈಗಲೂ ಕೂಡ ಡಬ್ಲ್ಯೂ ಅವರು ಊಸೋಸ್ ಗಳನ್ನ
ಅದೇ ರೀತಿ ಬುಕ್ ಮಾಡ್ತಾರೆ. ಸೊ ಡಬ್ಲ್ಯೂ ಅವರು ಕೂಡ ಟ್ರೈ ಮಾಡಿದ್ರು ಜೇ ಉಸೋ ಅವರ ಮೇಲೆ ಬುಕ್ಕಿಂಗ್ ನ ಕೊಡೋದಕ್ಕೆ, ಜೇ ಉಸೋ ಅವ್ರನ್ನ ಟಾಪ್ ಸ್ಟಾರ್ ಮಾಡೋದಕ್ಕೆ. ಬಟ್ ಜೇ ಉಸೋ ಅವರಲ್ಲಿ ಆ ಒಂದು ಗುಣ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಾಗೋಯ್ತು. ಸೊ ಇನ್ ಮುಂದೆ ನೋಡ್ಬೇಕು, ಯಾಕಂದ್ರೆ ಜೇ ಉಸೋ ಅವ್ರನ್ನ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಗೆಲ್ಸಿ, ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಸಿ ಸಡನ್ ಆಗಿ ಈಗ ಪಾತಾಳಕ್ಕೆ ತಳ್ತಾರ ಅಥವಾ ಮಿಡ್ ರೇಂಜ್ ಅಲ್ಲಿ ಇಡ್ತಾರ ಅಂತ ನಾವು ಕಾದ್ ನೋಡ್ಬೇಕು. ಏನೇ ಆಗ್ಲಿ ಜೇ ಉಸೋ ಅವರ ಸಿಂಗಲ್ಸ್ ರನ್ನು ಹೇಗಿತ್ತು, ನೀವು ಎಂಜಾಯ್ ಮಾಡಿದ್ರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗ್ಲಿಲ್ಲ ಗುರು. ಜೇ ಉಸೋನ ಆಸ್ ಎ ಟ್ಯಾಗ್ ಟೀಮ್ ನೋಡ್ಕೊಂಡು ಬಂದೆ, ನಮಗೆ ಹವ್ಯಾಸ. ಸೊ ಅದಕ್ಕೋಸ್ಕರ ಅವರು ಆಸ್ ಎ ಟ್ಯಾಗ್ ಟೀಮ್ ಅಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ನೀವೇನಾದ್ರೂ ಅವರನ್ನ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದಿದ್ರೆ 1 ವರ್ಷ ಮಾತ್ರ ಆ ಒಂದು ಟ್ಯಾಗ್ ಟೀಮ್ ಅಲ್ಲಿ ಅವರನ್ನ ಇನ್ವೆಸ್ಟ್ ಮಾಡಿ, ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸಿಂಗಲ್ಸ್ ರನ್ನಿಗೆ ತಗೊಂಡ್ ಬರಬೇಕು. ನೀವು 5-6 ವರ್ಷ ಟ್ಯಾಗ್ ಟೀಮ್ ಸೂಪರ್ ಸ್ಟಾರ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದಾದ್ಮೇಲೆ ಅವನನ್ನ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ಅದು ಸಿಕ್ಕಾಪಟ್ಟೆ ಕಷ್ಟ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ರೀಸೆಂಟ್ ಆಗಿ ಸ್ಮ್ಯಾಶಿಂಗ್ ಮಷಿನ್ ಅನ್ನೋ ಒಂದು ಮೂವಿನ ತಗೊಂಡು ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರ ಆಕ್ಟಿಂಗು ಸಿಕ್ಕಾಪಟ್ಟೆ ಅದ್ಭುತವಾಗಿದೆಯಂತೆ. ಇಂಡಿಯಾದಲ್ಲಿ ಈ ಒಂದು ಮೂವಿ ರಿಲೀಸ್ ಆಗಿಲ್ಲ. ಅಂಡ್ ಈಗ ಆ ಒಂದು ಮೂವಿಯಲ್ಲಿ ಬೆಸ್ಟ್ ಆಕ್ಟರ್ ಅನ್ನೋ ಒಂದು ಅವಾರ್ಡಿಗೆ ಗೋಲ್ಡನ್ ಗ್ಲೋಬ್ ಕಡೆಯಿಂದ ನಮ್ಮ ರಾಕ್ ಅವರು ನಾಮಿನೇಟ್ ಆಗಿದ್ದಾರೆ. ಅಂಡ್ ಈ ಒಂದು ವಿಚಾರನ ನಮ್ಮ ಡಬ್ಲ್ಯೂ ಅವರು ಕೂಡ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಅಂತಾನೆ ಹೇಳಬಹುದು. ಸೊ ಆ ಒಂದು ಮೂವಿಗೆ ಅವರಿಗೆ ಅವಾರ್ಡ್ ಸಿಕ್ಕಿದ್ರು ಸಿಗಬಹುದು, ಯಾಕಂದ್ರೆ ಆ ರೀತಿ ಟ್ರಾನ್ಸ್ಫಾರ್ಮೇಶನ್ ನ ಮಾಡ್ಕೊಂಡು ನಮ್ಮ ರಾಕ್ ಅವರು ಅದೇ ರೀತಿ ಆಕ್ಟ್ ನ ಕೂಡ ಮಾಡಿದಾರಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2026 ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ನ ಮೊದಲ ಪೋಸ್ಟರ್ ನ ಲಾಂಚ್ ಮಾಡಿದ್ದಾರೆ. ಆ ಒಂದು ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಸ್ವಲ್ಪ ಜನಕ್ಕೆ ಪೋಸ್ಟರ್ ಇಷ್ಟ ಆಗ್ತಾ ಇದೆ, ಸ್ವಲ್ಪ ಜನಕ್ಕೆ ಪೋಸ್ಟರ್ ಇಷ್ಟ ಆಗ್ತಾ ಇಲ್ಲ. ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಡಬ್ಲ್ಯೂ ಅವರು ಇನ್ನೂ ಕೂಡ ಎಫರ್ಟ್ ನ ಹಾಕ್ಬೋದಾಗಿತ್ತು. ಸಿಂಪಲ್ ಆಗಿ ಈ ಒಂದು ಪೋಸ್ಟರ್ ನ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಬ್ರಾನ್ಸನ್ ರೀಡ್, ಇಯೋ ಸ್ಕೈ, ಜೇ ಉಸೋ, ಡೊಮಿನಿಕ್ ಮಿಸ್ಟೀರಿಯೋ, ನಮ್ಮ ಜೇಡ್ ಕಾರ್ಗಿಲ್, ಪೆಂಟಾ, ಗಂತರ್, ಮ್ಯಾಗ್ಸಿನ್ ಡೂಪ್ರಿ, ಡ್ರೂ ಮ್ಯಾಕೆಂಟೈರ್, ಸ್ಟಿಫನಿ ಸ್ಟರ್ಡನ್, ಬೆಕ್ಕಿ ಲಿಂಚ್, ಸಿಎಂ ಪಂಕ್, ಶಾರ್ಲೆಟ್ ಫ್ಲೇರ್, ಎಜೆ ಸ್ಟೈಲ್, ಬ್ರಾನ್ ಬ್ರೇಕರ್, ರಿಯಾ ರಿಪ್ಲಿ, ಕೋಡಿ ರೋಡ್ಸ್, ಸ್ಟೆಫನಿ ವೆಕರ್, ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್ ಹಾಗೆ ಲಿವ್ ಮಾರ್ಗನ್ ಅವರು ಕೂಡ ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಡಬ್ಲ್ಯೂ ಅವರು ಪೆಂಟಾ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡಿರೋದ್ರಿಂದ ಪ್ರಾಬಬ್ಲಿ ಅಷ್ಟೊತ್ತಿಗೆ ಪೆಂಟಾ ಅವರು ರಿಕವರಿ ಆಗ್ತಾರೆ ಅಂತ ಅನ್ಕೋತೀನಿ. ಏನೇ ಆಗಲಿ ಇಷ್ಟು ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ಅಲ್ಲಿ ಫೀಚರ್ ಮಾಡಿದ್ದಾರೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಪ್ರಾಬಬ್ಲಿ ರ್ಯಾಂಡಿ ಆರ್ಟನ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡಿಲ್ಲ. ಅಥವಾ ಅವ್ರನ್ನ ಡಬ್ಲ್ಯೂ ಅವರು ಟಾಪ್ ಸೂಪರ್ ಸ್ಟಾರ್ ರೀತಿ ನೋಡ್ತಾ ಇಲ್ವಾ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಯಲ್ ರಂಬಲ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರು ಇರ್ತಾರೆ, ಬಟ್ ಈ ಒಂದು ಪೋಸ್ಟರ್ ಅಲ್ಲಿ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಫೀಚರ್ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ತ್ರಿಪಲ್ ಎಚ್ ಅವರ ಏನಾದ್ರು ಯಾವ್ದಾದ್ರು ಸೇಡ್ ನ ತೀರಿಸ್ಕೊತಾ ಇದಾರಾ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಏನೇ ಆಗ್ಲಿ ಈ ಒಂದು ಪೋಸ್ಟರ್ ಅಲ್ಲಿ ಇನ್ನ ಒಂದು ವಿಚಾರ ಕನ್ಫರ್ಮ್ ಆಗಿದೆ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಇರ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಇಷ್ಟು ಸೂಪರ್ ಸ್ಟಾರ್ಸ್ ಗಳು ಕೂಡ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಇದ್ದೇ ಇರ್ತಾರೆ ಅಂತ. ಸೊ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆನೆ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗಾಯ್ಸ್, ಈ ಬಾರಿಯ ರಾಯಲ್ ರಂಬಲ್ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗ್ತಾ ಇದೆ. ಯಾಕಂದ್ರೆ ಇದಾಗ್ತಾ ಇರೋದು ಸೌದಿ ಅರೇಬಿಯಾದಿಂದ, ಅದರಲ್ಲೂ ಕೂಡ ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಸಿಎಂ ಪಂಕ್, ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ ಈ ಒಂದು ಶೋ ಅಲ್ಲಿ ಫೀಚರ್ ಆಗಿರ್ತಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.